ನವೆಂಬರ್ ಕ್ರಾಂತಿ ಅಹಿಂದ ಸಚಿವರು ಅಲರ್ಟ್ ಆಗಿದ್ದಾರೆ. ನವೆಂಬರ್ ಮೊದಲ ವಾರವೇ ಅಹಿಂದ ಸಭೆಗೆ ಸಜ್ಜಾಗ್ತಾ ಇದ್ದಾರೆ. ಅಹಿಂದ ಸಂಘಟನೆ ಮಾಡ್ತಾರೋ ಅಂತ ಸಚಿವರು. ಸತೀಶ್ ಜಾರಕಿಹೊಳಿ ಅಫ್ಕೋರ್ಸ್ ಸಿದ್ದರಾಮಯ್ಯ ಆದ ಬಳಿಕ ಅಹಿಂದನ ಮುನ್ನಡೆಸೋದು ಯಾರು ಅಂತ ಹೇಳಿದ್ರೆ ಸಚಿವ ಸತೀಶ್ ಜಾರಕಿಹೊಳಿ. ಈಗ ಅಹಿಂದ ನಾಯಕರು ಸಭೆ ಮಾಡಲಿಕ್ಕೆ ಮುಂದಾಗಿದ್ದಾರೆ, ಸಭೆಗೆ ಸಜ್ಜಾಗ್ತಾ ಇದ್ದಾರೆ. ನವೆಂಬರ್ ಮೊದಲ ವಾರದಲ್ಲೇ ಸಿದ್ದರಾಮಯ್ಯರ ಬೆನ್ನಿಗೆ ನಿಂತಿರುವ ಅಹಿಂದ ಸಚಿವರು ಸಿದ್ದರಾಮಯ್ಯರನ್ನೇ ಮುಂದುವರಿಸೋಕೆ ಸಹಮತವನ್ನ ಸೂಚನೆ ಮಾಡಲಿಕ್ಕೆ ವೇದಿಕೆಯನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಅಹಿಂದ ಸಮುದಾಯಕ್ಕೆ ಸಿಎಂ ಸ್ಥಾನ ಸಿಗಬೇಕು, ಗಟ್ಟಿ ನಿಲುವು ತಾಳಿ ಅಹಿಂದ ಸಭೆಗೆ ನಾಯಕರು ಸಜ್ಜಾಗ್ತಾ ಇದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಏನಾದರೂ ಆಗಿದ್ದೆ ಆದ್ರೆ, ನಾಯಕತ್ವ ಬದಲಾವಣೆ ಆಗಿದ್ದೆ ಆದ್ರೆ ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರಬೇಕು, ನಾಯಕತ್ವವನ್ನು ವಹಿಸ್ಕೊಳ್ಳೋದು ಯಾರು? ಬೇರೆ ಇನ್ಯಾವ ಸಮುದಾಯನೂ ಅಲ್ಲ, ಅಹಿಂದ ಸಂಘಟನೆ ಮಾಡ್ತಾರೋ ಅಂತ ಸಚಿವರ ಪೈಕಿ ಒಬ್ರು ಆ ಒಂದು ಸ್ಥಾನಕ್ಕೆ ಬರಬೇಕು ಅಂತ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಪ್ರಸಾದ್, ನೋಡಿ, ಈಗ ಅಹಿಂದ ನಾಯಕರು ಸಭೆಗೆ ಸಜ್ಜಾಗ್ತಾ ಇದ್ದಾರೆ. ನವೆಂಬರ್ ಮೊದಲನೇ ವಾರದಲ್ಲಿ ಒಂದು ವೇಳೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಿದ್ದೆ ಆದ್ರೆ ಬೇರೆ ಸಮುದಾಯಕ್ಕೆ ನಾಯಕತ್ವ ಬದಲಾವಣೆ ಆಗಬಾರದು, ಅಹಿಂದಾಗೆ ಸಿಗಬೇಕು ಅನ್ನೋ ನಿಲುವನ್ನ ತಾಳಬೇಕು. ಮೊದಲ ಅಜೆಂಡಾ ಸಿದ್ದರಾಮಯ್ಯರ ಬೆನ್ನಿಗೆ ನಿಲ್ಲೋದು, ಎರಡನೇದು ಈ ಆಪ್ಷನ್. ಶಿವಪ್ರಸಾದ್, ಖಂಡಿತವಾಗಿ ಮಧುಸೂದನ್, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ನಡುವೆಯೂ ಕೂಡ ಈಗಾಗಲೇ ಅಹಿಂದ ಸಚಿವರು ಅಲರ್ಟ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವರನ್ನ ನಾಯಕತ್ವದಿಂದ ಬದಲಾವಣೆ ಮಾಡಬಾರ್ದು ಎಂಬತಕ್ಕಂಥ ಅಜೆಂಡಾದೊಂದಿಗೆ ಸಭೆ ಸೇರ್ಲಿಕ್ಕೆ ಈಗ ಸಜ್ಜಾಗಿದ್ದಾರೆ. ನವೆಂಬರ್ ಮೊದಲ ವಾರದಲ್ಲೇ ಈ ಸಚಿವರುಗಳು ಸಭೆ ಸೇರೋದ್ರ ಮುಖಾಂತರ ಸಿದ್ದರಾಮಯ್ಯ ಪರವಾಗಿ ತಮ್ಮ ಬೆಂಬಲವನ್ನ ಸೂಚಿಸಿ ಅಚಲವಾಗಿ ಸಿದ್ದರಾಮಯ್ಯ ಅವರೇ ಮುಂದುವರೆದ್ರೆ ಪಕ್ಷಕ್ಕೂ ಕೂಡ ಅನುಕೂಲ, ಸರ್ಕಾರದ ಇಮೇಜ್ ಕೂಡ ಹೆಚ್ಚಲಿದೆ ಎಂಬತಕ್ಕಂತ ನಿರ್ಣಯಕ್ಕೂ ಕೂಡ ಬರಲಿದ್ದಾರೆ. ಹೈಕಮಾಂಡ್ ನಾಯಕರು ಏನಾದ್ರೂ ಬೇರೆ ಆಪ್ಷನ್ ಅನ್ನ, ಅಂದ್ರೆ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದೇ ಆದಲ್ಲಿ ಅಹಿಂದ ವರ್ಗದ ಸಮುದಾಯಕ್ಕೆ ಸಿಎಂ ಸ್ಥಾನ ನೀಡಬೇಕು, ಅಂದ್ರೆ ನಾಯಕತ್ವ ನೀಡಬೇಕು ಎಂಬತಕ್ಕಂತ ಬಲವಾದ ಮನವಿಯನ್ನು ಕೂಡ ಮಾಡಲಿದ್ದಾರೆ. ಈ ವಿಚಾರ ಕುರಿತಂತೆ ಯಾವುದೇ ಕಾರಣಕ್ಕೂ ಕೂಡ ಅಹಿಂದ ನಾಯಕರಲ್ಲಿ ಭಿನ್ನಮತ ಮೂಡಬಾರ್ದು, ಭಿನ್ನಾಭಿಪ್ರಾಯಗಳು ಬರಬಾರ್ದು ಎಂಬತಕ್ಕಂಥ ನಿಟ್ಟಿನಲ್ಲಿ ನವೆಂಬರ್ ಮೊದಲ ವಾರದಲ್ಲೇ ಸಭೆ ಸೇರಿ ಅಂತಿಮವಾಗಿ ತಮ್ಮ ರೂಪುರೇಷೆ ಹೇಗಿರ್ಬೇಕು, ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ನಮ್ಮ ನಿಲುವು ಏನಾಗಿರ್ಬೇಕು ಎಂಬತಕ್ಕಂತ ಒಮ್ಮತದ ನಿರ್ಧಾರಕ್ಕೆ ಬರ್ಲಿಕ್ಕೆ ಸಭೆ ಸೇರ್ಲಿಕ್ಕೆ ಅಹಿಂದ ಸಚಿವರು ಸಜ್ಜಾಗಿದ್ದಾರೆ. ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ತಿಮ್ಮಾಪುರ, ಮುನಿಯಪ್ಪ ಸೇರಿದಂತೆ ಇತರ ನಾಯಕರುಗಳು ಸಭೆ ಸೇರೋದ್ರ ಮುಖಾಂತರ ಹೈಕಮಾಂಡ್ ಮುಂದೆ ತಮ್ಮ ವಾದ ಏನಾಗಿರ್ಬೇಕು, ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಹೋದಂತ ಸಂದರ್ಭದಲ್ಲಿ ಈವರೆಗೂ ಕೂಡ ಸರ್ಕಾರದ 2.5 ವರ್ಷದ ಸಾಧನೆ, ಉಪಚುನಾವಣೆಗಳ ಗೆಲುವು, ಲೋಕಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ನಾಯಕತ್ವಕ್ಕೆ ಜನಬೆಂಬಲ, ಎಲ್ಲ ವಿಚಾರಗಳನ್ನು ಕೂಡ ಹೈಕಮಾಂಡ್ ಮುಂದೆ ಇಡೋದ್ರ ಜೊತೆಗೆ ಅಹಿಂದ ನಾಯಕನನ್ನ ಇಳಿಸಿದ್ರೆ ಅದೇ ಸಮುದಾಯಕ್ಕೆ ಸಿಎಂ ಸ್ಥಾನವನ್ನ ನೀಡಬೇಕು, ನಾಯಕತ್ವವನ್ನ ನೀಡಬೇಕು ಎಂಬತಕ್ಕಂತ ಬಲವಾದ ಮನವಿಯನ್ನು ಕೂಡ ಮಾಡಲಿದ್ದಾರೆ. ಸದ್ಯ ಈ ವಿಚಾರ ಕುರಿತಂತೆ ಸಚಿವರುಗಳು ಕೂಡ, ಅಹಿಂದ ಸಚಿವರುಗಳು ಕೂಡ ಒಮ್ಮತದ ಅಭಿಪ್ರಾಯಕ್ಕೆ ಬರೋದ್ರ ಮುಖಾಂತರ ಬೇರೆ ಸಮುದಾಯಗಳಿಗೂ ಕೂಡ ಈಗ ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾವೆ. ಅನೇಕ ನಾಯಕರುಗಳು ಸಿಎಂ ಸ್ಥಾನಕ್ಕೆ ಇರಲೇಬೇಕು ಎಂಬತಕ್ಕಂತ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಕಾರ್ಯತಂತ್ರವನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಸದ್ಯ ಅಹಿಂದ ಸಚಿವರು ಅಲರ್ಟ್ ಆಗಿದ್ದು ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಭೇಟಿಗೂ ಕೂಡ ಅವಕಾಶವನ್ನು ಕೂಡ ಕೇಳಲಿದ್ದಾರೆ. ಕಾಲಾವಕಾಶವನ್ನ ನೀಡಬೇಕು, ತಮ್ಮ ಮನವಿಯನ್ನು ಕೂಡ ಆಲಿಸಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಪೂರ್ವಭಾವಿಯಾಗಿ ನವೆಂಬರ್ ಮೊದಲ ವಾರದಲ್ಲೇ ಈ ಸಚಿವರುಗಳು ಸಭೆ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ, ಒಮ್ಮತದ ತೀರ್ಮಾನಕ್ಕೂ ಕೂಡ ಬರಲಿದ್ದಾರೆ. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.